ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ಸಪ್ತಮಾತೃಕೆಯರಲ್ಲಿ ಒಬ್ಬರಾದ ಕೌಮಾರಿ ದೇವಿಯ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಪ್ತಮಾತೃಕೆಯರು ನಮ್ಮ ಹಿಂದೂ ಧರ್ಮದಲ್ಲಿನ 7 ಪ್ರಮುಖ ದೇವತೆಗಳು. ಇವರನ್ನು ಗುಂಪಾಗಿ ಪೂಜಿಸುವುದು ಒಂದು ವೈಶಿಷ್ಟ್ಯತೆಯಾಗಿದೆ. ಇವರು ಆದಿ ಪರಾಶಕ್ತಿಯ ವಿಭಿನ್ನ ರೂಪಗಳೇ ಆಗಿದ್ದಾರೆ. ಪ್ರಮುಖ ಪುರುಷ ದೇವತೆಗಳ ಶಕ್ತಿಯನ್ನು ಪ್ರತಿನಿಧಿಸುತ್ತಾರೆ. ಈ ಸಪ್ತಮಾತೃಕೆಯರು ದುಷ್ಟಶಕ್ತಿಗಳ ಸಂಹಾರಕ್ಕೆ ಮತ್ತು ರಕ್ಷಣೆಗೆ ಇವರನ್ನು ಪೂಜಿಸಲಾಗುತ್ತದೆ. ತಾಂತ್ರಿಕ ಸಂಪ್ರದಾಯದಲ್ಲಿ ಇವರ ಹೆಚ್ಚಿನ ಮಹತ್ವವಿದೆ. ಹಾಗಾದರೆ ಕಳೆದ ವಿಡಿಯೋಗಳಲ್ಲಿ ನಾವು ಬ್ರಾಹ್ಮಿಣಿ ಅಥವಾ ಬ್ರಾಹ್ಮಿ, ಮಾಹೇಶ್ವರಿ ಈ ದೇವಿಯರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ ಸಪ್ತಮಾತೃಕೆಯರು ಎಂದರೆ ಯಾರು ಎಂದು ಕೂಡ ಸಂಪೂರ್ಣ ವಿಡಿಯೋವನ್ನು ನೀಡಿದ್ದೇವೆ. ಇಂದು ನಾವು ಸಪ್ತಮಾತೃಕೆಯರಲ್ಲಿ ಒಬ್ಬರಾದ ದೇವಿ ಕೌಮಾರಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಹೌದು ವೀಕ್ಷಕರೇ, ಕೌಮಾರಿ, ಕುಮಾರಿ, ಕಾರ್ತಿಕೇಯನಿ, ಅಂಬಿಕಾ ಎಂದು ಕರೆಯಲ್ಪಡುತ್ತಾರೆ ಈ ಕೌಮಾರಿ ದೇವಿ. ಮೊದಲೇ ಹೇಳಿದ ಹಾಗೆ ಇವರು ನಮ್ಮ ಧರ್ಮದ 7 ಮಾತೃದೇವತೆಗಳಲ್ಲಿ ಅಂದರೆ ಸಪ್ತಮಾತೃಕೆಯರಲ್ಲಿ ಒಬ್ಬರು. ಸಮರ ದೇವತೆ ಕುಮಾರ ಅಥವಾ ಕಾರ್ತಿಕೇಯನ ಶಕ್ತಿಯೇ ಆಗಿದ್ದಾರೆ ಈ ಕೌಮಾರಿ ದೇವಿ. ನವಿಲಿನ ಮೇಲೆ ಕುಳಿತು 4 ಕೈಗಳಲ್ಲಿ ಆಯುಧಗಳನ್ನು ಹಿಡಿದಿದ್ದಾರೆ ಕೌಮಾರಿ ದೇವಿ. ವೇಲಾಯುಧ, ತ್ರಿಶೂಲ ಆಯುಧ, ಬಿಲ್ಲು ಆಯುಧಗಳನ್ನು ಧರಿಸಿದ್ದಾರೆ ಕೌಮಾರಿ ದೇವಿ. ಕೌಮಾರಿ ದೇವಿಯಲ್ಲಿ ನಾವು ನೋಡಬಹುದಾದ ಗುಣಗಳು ಎಂದರೆ ಇವರು ಯುವ ಶಕ್ತಿಯೇ ಆಗಿದ್ದಾರೆ. ಶಿಸ್ತು, ಧೈರ್ಯ ಮತ್ತು ಜ್ಞಾನದ ಸಂಕೇತವಾಗಿದ್ದಾರೆ ದೇವಿ ಕೌಮಾರಿ. ಹಾಗಾದರೆ ಕೌಮಾರಿ ದೇವಿಯ ಬಗ್ಗೆ ಇನ್ನಷ್ಟು ಪ್ರಮುಖ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಕೌಮಾರಿ ದೇವಿಯ ರೂಪ ಮತ್ತು ಗುಣ. ಹೌದು ವೀಕ್ಷಕರೇ, ಕೌಮಾರಿ ದೇವಿಯು ಕೆಂಪು ಮೈಬಣ್ಣವನ್ನು ಹೊಂದಿದ್ದಾರೆ. ಇವರು ಸೌಮ್ಯ ಸ್ವರೂಪದವರು ಮತ್ತು ಆಕ್ರಮಣಕಾರಿ ಶಕ್ತಿಯ ಸಮ್ಮಿಶ್ರಣವೇ ಆಗಿದ್ದಾರೆ ಕೌಮಾರಿ ದೇವಿ. ದೇವಿ ಕೌಮಾರಿಯು ನವಿಲಿನ ವಾಹನವನ್ನು ಹೊಂದಿದ್ದಾರೆ. ಕೌಮಾರಿ ದೇವಿಯ ಆಯುಧಗಳನ್ನು ನೋಡುವುದಾದರೆ ವೇಲಾಯುಧ, ತ್ರಿಶೂಲ, ಬಿಲ್ಲು ಇವುಗಳು ಕೌಮಾರಿ ದೇವಿಯ ಆಯುಧಗಳಾಗಿ ಇರುತ್ತವೆ. ಕೆಲವೊಮ್ಮೆ ಇವರನ್ನು 12 ಕೈಗಳೊಂದಿಗೆ ಚಿತ್ರಿಸಲಾಗುತ್ತದೆ. ಹಾಗಾದರೆ ದೇವಿ ಸಪ್ತಮಾತೃಕೆಯರನ್ನು ಒಟ್ಟಾಗಿ ಇರುವ ಈ 7 ಜನ ಅಕ್ಕ ತಂಗಿಯರಲ್ಲಿ ನಾವು ಹೇಗೆ ಗುರುತಿಸಬಹುದು? ಅಂದರೆ ಇವರ ಸ್ಥಾನ ಯಾವುದು? ಹೌದು ವೀಕ್ಷಕರೇ, ಸಪ್ತಮಾತೃಕೆಯರಲ್ಲಿ ಒಬ್ಬರಾಗಿ ದೇಹದ 7 ಧಾತುಗಳಲ್ಲಿ ಮಾಂಸಧಾತು ಅನ್ನು ಈಕೆ ನಿಯಂತ್ರಿಸುತ್ತಾರೆ ಎಂದು ನಂಬಲಾಗಿದೆ. ಸಪ್ತಮಾತೃಕೆಯರಲ್ಲಿ 3ನೇ ಸ್ಥಾನವಾಗಿ ಕೌಮಾರಿ ದೇವಿಯು ಇರುತ್ತಾರೆ. ಇವರ ಮೂಲವನ್ನು ನೋಡುವುದಾದರೆ ಮಹಾಭಾರತದ ವನಪರ್ವದಲ್ಲಿ ಸ್ಕಂದ ಕಾರ್ತಿಕೇಯನು ಈಕೆಯನ್ನು ಸೌಮ್ಯ ಮಾತೃದೇವಿಯಾಗಿ ಪರಿವರ್ತಿಸಿದ್ದಾರೆಂದು ಉಲ್ಲೇಖಿಸಲಾಗಿದೆ. ಕೌಮಾರಿ ದೇವಿಯನ್ನು ಗುರುಗುಹ ಎಂದು ಕರೆಯುತ್ತಾರೆ. ಅಂದರೆ ಹೃದಯದ ಗುಹೆಯಲ್ಲಿ ನೆಲೆಸಿರುವ ಆತ್ಮೀಯ ಮಾರ್ಗದರ್ಶಕಿ ಈ ಕೌಮಾರಿ ದೇವಿ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಕೌಮಾರಿ ದೇವಿಯ ಸಂಪೂರ್ಣ ಮಾಹಿತಿ. ಹಿಂದಿನ ವಿಡಿಯೋದಲ್ಲಿ ನಾವು ಸಪ್ತಮಾತೃಕೆಯರು ಎಂದರೆ ಯಾರು ಹಾಗೂ ಸಪ್ತಮಾತೃಕೆಯರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಬಂದಿದ್ದು ಏಕೆ ಇವರ ಸಂಪೂರ್ಣ ವಿಡಿಯೋವನ್ನು ಈಗಾಗಲೇ ಮಾಡಿದ್ದೇವೆ. ಅಷ್ಟೇ ಅಲ್ಲದೆ ಸಪ್ತಮಾತೃಕೆಯರಲ್ಲಿ ಮೊದಲನೆಯವರಾದ ಬ್ರಾಹ್ಮಿ ದೇವಿಯ ವಿಡಿಯೋ ಹಾಗೂ 2ನೇಯವರಾದ ಮಾಹೇಶ್ವರಿ ದೇವಿಯ ವಿಡಿಯೋವನ್ನು ನಾವು ಮಾಡಿದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ವೈಷ್ಣವಿ ದೇವಿ, ವಾರಾಹಿ ದೇವಿ, ಇಂದ್ರಾಣಿ ದೇವಿ ಹಾಗೂ ಚಾಮುಂಡಾ ದೇವಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇವೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.